ಈ ಮಹಿಳೆಗೆ ಏಪ್ರಿಲ್ 6ನೇ ತಾರೀಕಿಗೆ ಒಂದು ಮೆಸೇಜ್ ಬರುತ್ತೆ. ಸೊ ಆ ಮೆಸೇಜಲ್ಲಿ ಒಂದು ಲಿಂಕ್ನ ಅವ್ರಿಗೆ ಕಳಿಸಿರ್ತಾರೆ. ಸೊ ಈ ಲಿಂಕ್ನ ಕ್ಲಿಕ್ ಮಾಡೋದ್ರಿಂದ ಅವರಿಗೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಆ ಚಾನಲ್ಗೆ ಇವರು ಲೈಕು ಅಥವಾ ಶೇರ್ನ ಮಾಡೋದ್ರಿಂದ ನೀವು ಹಣ ಸಂಪಾದಿಸ್ಬೋದು ಅಂತಂದೇಳಿ ಆ ಕಡೆಯಿಂದ ಆ ಸ್ಕ್ಯಾಮರ್ಸ್ ಇವರಿಗೆ ಒಂದು ಮೆಸೇಜಲ್ಲಿ ಕಳಿಸಿರ್ತಾರೆ. ಸೊ ಇದನ್ನು ನಂಬ್ಕೊಂಡು ಅವರು ಆ ಲಿಂಕ್ನ ಏನು ಮಾಡ್ತಾರೆ, ಕ್ಲಿಕ್ ಮಾಡ್ತಾರೆ. ಸೊ ಈ ಲಿಂಕ್ನ ಕ್ಲಿಕ್ ಮಾಡೋದ್ರಿಂದ ಹಾಗೇನೆ ಅವ್ರೇನು ಮಾಡ್ತಾರೆ, ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿನ ಒಂದು ಗ್ರೂಪ್ಗೆ ಅವ್ರನ್ನ ಸೇರಿಸಲಾಗುತ್ತೆ. ಸೊ ಆ ಗ್ರೂಪಲ್ಲಿ ಇವರಿಗೆ ಹೇಳಿದಂಥ ಟಾಸ್ಕ್ಗಳನ್ನ ಇವರೆಲ್ಲ ಮಾಡ್ತಾ ಹೋಗ್ತಾರೆ. ಸೊ ಅದು ಶೇರು, ಸಬ್ಸ್ಕ್ರೈಬು ಈ ಥರದ್ದೆಲ್ಲ ಟಾಸ್ಕ್ಗಳನ್ನ ಅವ್ರು ಮಾಡ್ಕೊಳ್ತಾ ಹೋಗ್ತಾರೆ. ಅಂದ ಹಾಗೆ ಇವರಿಗೆ ಅದರಿಂದ ಒಂದು 10,000 ರೂಪಾಯಿನೂ ಇವರು ಅದರಿಂದ ಗಳಿಸ್ತಾರೆ. ಸೊ ಇಲ್ಲಿ ನೋಡಿ ಸ್ಕ್ಯಾಮರ್ಸ್ ಹೇಗೆ ಆ್ಯಕ್ಟಿವೇಟ್ ಆಗ್ತಾರೆ ಅಂತಂದೇಳಿ. ಸೊ ಒಂದು ಸಲ ನಿಮಗೆ ಈ ಥರ ಮಾಡೋದ್ರಿಂದ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಯಿತು, ಒಂದು ಸಲ ನಿಮಗೆ ದುಡ್ಡು ಬಂತು ಅಂತಂದಾಗ ಸೊ ಆಟೋಮೆಟಿಕ್ಲಿ ನಮ್ಮ ಸೈಕಾಲಜಿ ಏನಾಗುತ್ತೆ, ಓಕೆ ಇಷ್ಟು ಈಸಿಯಾಗಿ ಬರ್ತಾ ಇದೆ, ಒಂದು ಲಿಂಕ್ನ ಕ್ಲಿಕ್ ಮಾಡೋದ್ರಿಂದ ಒಂದು ಯಾವುದೋ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ, ಜಸ್ಟ್ ನಾನು ಒಂದು ಲೈಕ್ ಅಥವಾ ಶೇರ್ನ ಮಾಡಿಬಿಟ್ರೆ ನನಗೆ ನನ್ನ ಕೆಲಸ ಏನಿಲ್ಲ, ನನ್ನ ಪಾಡಿಗೆ ನನಗೆ ದುಡ್ಡು ಬರುತ್ತೆ ಅನ್ನೋ ಒಂದು ಇದಿರುತ್ತೆ. ತುಂಬ ಈಸಿ ಕೆಲಸ ಕುತ್ಕೊಂಡು ಮಾಡೋ ಅಂಥದ್ದು. ಸೊ ಹಾಗಾಗಿ ಅಲ್ಲೇನಾಗುತ್ತೆ ಅಂತಂದರೆ ಅವ್ರು ಏನು ಮಾಡ್ತಾರೆ, ಅದೇ ರೀತಿ ಅದನ್ನು ಮಾಡೋದ್ರಿಂದ ಆ ಟಾಸ್ಕ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇವ್ರಿಗೇನಾಗುತ್ತೆ, ಹಾಗೇನೇ ಒಂದು 10,000 ರೂಪಾಯಿ ಇವ್ರಿಗೆ ಬರುತ್ತೆ. ಸೊ ಅಲ್ಲಿಗೆ ಇವ್ರಿಗೆ ಒಂದು ನಂಬಿಕೆ ಸ್ಟಾರ್ಟ್ ಆಗುತ್ತೆ ಆ ಸ್ಕ್ಯಾಮರ್ಸ್ ಮೇಲೆ. ಓಕೆ ಇದು ಜೆನ್ಯೂನ್ ಇದೆ, ಹಿಂಗಿದೆ ಅಂತಂದೇಳಿ. ಸೊ ಆ ಸ್ಕ್ಯಾಮರ್ಸ್ ಇನ್ನೊಂದು ಹಂತಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಇವರಿಗೆ ಫೋನ್ ಮಾಡ್ತಾರೆ. ಸೊ ನೀವು ಜಸ್ಟ್ ಇದನ್ನು ಮಾಡ್ತಾ ಇದ್ದೀರಾ, ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ನೀವು ಇನ್ನೂ ದುಡ್ಡನ್ನು ಡಬಲ್ ಮಾಡ್ಬೋದು ಅನ್ನೋ ಒಂದು ಮಾತನ್ನ ಅವ್ರು ಹೇಳ್ತಾರೆ. ಸೊ ಆಬ್ವಿಯಸ್ಲಿ ಇವ್ರೊಂದು 10,000 ರೂಪಾಯಿ ಅದು ನೋಡಿರೋದ್ರಿಂದ ಅದೇನಾಗುತ್ತೆ, ಓಕೆ ಆ ಟ್ರಸ್ಟ್ ಈಸಿಯಾಗಿ ಬಂದುಬಿಡುತ್ತೆ, ಓಕೆ ಆಗಿಬಿಡುತ್ತೆ, ಏನಾಗಲ್ಲ. ಸೊ ಅಮೌಂಟು ಡಬಲ್ ಮಾಡಿದ್ರು ಡಬಲ್ ಮಾಡೋವಂಥ ಚಾನ್ಸಸ್ ಇದೆ, ಇವ್ರು ಮಾಡಿಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಅವ್ರಿಗೆ ಬರುತ್ತೆ. ಅವ್ರು ಆ ಥರ ನಂಬಿಸ್ತಾರೆ ಕೂಡ. ಈಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಟೆಲಿಗ್ರಾಮ್ ಗ್ರೂಪಿಗೆ ಆ್ಯಡ್ ಮಾಡ್ತಾರೆ. ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಸುಮಾರು ಜನ ಇರ್ತಾರೆ, ಅದರಲ್ಲಿ ಸುಮಾರು ಜನ ಇದೇ ಥರನೇ ಒಂದಿಷ್ಟು ಜನ ಅವ್ರು ಆ್ಯಡ್ ಮಾಡಿರ್ತಾರೆ. ಸೊ ಆ ಆ್ಯಡ್ ಮಾಡಿರೋ ಏನು ಟೆಲಿಗ್ರಾಮಲ್ಲಿ ಜನ ಇರ್ತಾರೆ, ಅದರಲ್ಲಿ ಒಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಅವರು ಸ್ಕ್ರೀನ್ಶಾಟ್ಗಳನ್ನು ಹಾಕ್ತಾರೆ. ಸೊ ನಾನು 10,000 ಹಾಕಿದೆ, ನನಗೆ 30,000 ಬಂತು, ನಾನು 30 ಹಾಕಿದೆ, ನನಗೆ 60,000 ಬಂತು, ಈ ಥರದ ಸ್ಕ್ರೀನ್ಶಾಟ್ಗಳನ್ನು ಅವ್ರು ಹಾಕ್ತಾ ಹೋಗ್ತಾರೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಈ ಥರ ನಿಮಗೆ ದುಡ್ಡು ಡಬಲ್ ಆಗುತ್ತೆ, ಈ ಥರದ್ದು ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಆ ಥರ ಇದೆನಾ ನಿಮಗೆ? ಸೊ ಇದನ್ನು ನೀವು ತುಂಬ ಅರ್ಥ ಮಾಡ್ಕೋಬೇಕು, ನೀವು ಇದನ್ನು ಎಜುಕೇಟೆಡ್ ಆಗಬೇಕು. ಸೊ ಯಾರೋ ಹೇಳ್ಬಿಡ್ತಾರೆ ತಿಂಗಳಿಗೆ ನಂಗೆ ಒಂದು 30% ಕೊಡ್ತಾರೆ, ನಾನು 1 ಲಕ್ಷ ಕೊಟ್ಟರೆ, ಸೊ ನಿಮಗೆ 1 ಲಕ್ಷ ಕೊಟ್ಟರೆ ನೀವು 30,000 ರೂಪಾಯಿ ತಿಂಗಳಿಗೆ ಅವ್ನು ಹೇಗೆ ಕೊಡ್ತಾನೆ ಅಂತ ನೀವು ವಿಚಾರ ಮಾಡಲ್ಲ. ಸೊ ಈ ಥರದ ಸ್ಕ್ಯಾಮ್ಗಳಿಂದ ನೀವೇನು ಮಾಡ್ಬಿಡ್ತೀರಾ, ಸಿಕ್ಕಾಕೊಳ್ತೀರಾ. ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಆಗುತ್ತೆ, ಆ ಹಣನ ರಿಕವರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮೋಸ್ಟ್ ಆಫ್ ದ ಕೇಸಸಲ್ಲಿ ಹಣ ರಿಕವರ್ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ಸೊ ಇವ್ರಿಗೂ ಇಲ್ಲೇನಾಗುತ್ತೆ, ಅಲ್ಲಿ ನಂಬಿಸ್ತಾರೆ. ಸೊ ಅಲ್ಲಿ ಯಾವ ಥರ ನಂಬಿಸ್ತಾರೆ, ಆ ಮೋಟಿವೇಶನ್ ಸ್ಪೀಚ್ ಎಲ್ಲ ಹೇಗಿರುತ್ತೆ ಅಂತಂದರೆ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ಆ ಗ್ರೂಪ್ನಲ್ಲಿ ಸ್ಕ್ರೀನ್ಶಾಟ್ಗಳನ್ನು ಹಾಕ್ಕೊಳ್ತಾ ಹೋಗ್ತಾರೆ. ಸೊ ನಾನು 10,000ಕ್ಕೆ 20 ಮಾಡಿದೆ, 30 ಮಾಡಿದೆ, 1 ಲಕ್ಷ ಹಾಕಿದೆ, ನನಗದು 3 ಲಕ್ಷ ಆಯಿತು ಅಂತಂದೇಳೆಲ್ಲ ಹೇಳ್ತಾ ಹೋದಾಗ ಇವ್ರಿಗೂ ಅದು ಮನಸ್ಸಲ್ಲಿ ಬರುತ್ತೆ, ಓಕೆ ನಂದು ಹಿಂಗೆ ಆಗುತ್ತೆ ಅಂತಂದೇಳಿ. ಸೊ ಅಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕು, ಅದು ಯಾರು ಸ್ಕ್ರೀನ್ಶಾಟ್ ಹಾಕ್ತಾರೆ ಅದು ಮಾಡೋದೇ ಸ್ಕ್ಯಾಮರ್ಸ್ಗಳು. ಅಲ್ಲಿ ಜೆನ್ಯೂನ್ ಆಗಿರೋ ವ್ಯಕ್ತಿ ಬಂದಿದೆ ಅಂತಂದರೆ ಅವ್ನು ಹಾಕೋದಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಅವ್ನಿಗೆ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಅಮೌಂಟು ಅವ್ನು ಹಾಕಬೇಕು ಅಂದ್ರೂ ಸಹಿತ. ಸೊ ಅಲ್ಲಿ ಬಂದಿರೋದು ಯಾರು, ಆ ಸ್ಕ್ರೀನ್ಶಾಟ್ಗಳನ್ನು ಹಾಕೋದು ಯಾರು, ಆ ಸ್ಕ್ರೀನ್ಶಾಟ್ ಹಾಕೋದೇ ಅಲ್ಲಿರೋಂಥ ಸ್ಕ್ಯಾಮರ್ಸ್ಗಳು. ಸೊ ಅಲ್ಲಿ ಏನಾಗುತ್ತೆ, ನಮ್ಮ ನಂಬಿಕೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ ಮೊದಲೇ 10,000 ಕಂಡಿದ್ರು, ಅದಾದ ನಂತರ ಆ ಸ್ಕ್ರೀನ್ಶಾಟ್ಗಳನ್ನ ನೋಡಿದಾಗ ಇವ್ರಿಗೆ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಓಕೆ ಇನ್ನು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಇದು ಫಸ್ಟ್ ಸ್ಟೇಜ್. ಸೊ ಇಲ್ಲಿಂದ ನೋಡಿ ಸ್ಕ್ಯಾಮರ್ಸ್ಗಳನ್ನ ಇವರು ಹೇಗೆ ಬಕರ ಮಾಡ್ತಾರೆ ಅವರಿಗೆ ಅಂತಂದರೆ ಆಲ್ಮೋಸ್ಟ್ 2.7 crores ಇವ್ರಿಗೆ ಕಳ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಸ್ಕ್ಯಾಮರ್ಸ್ಗಳು ಒಂದೇ ಅಕೌಂಟ್ನ ಯೂಸ್ ಮಾಡಲ್ಲ. ಸೊ ಇವ್ರೇನು ಮಾಡಿದರೆ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಇವರು ಆ ಅಕೌಂಟಾಗ ದುಡ್ಡು ಹಾಕಿದಾಗೆಲ್ಲ ಏನಾಗುತ್ತೆ, ನಿಮ್ಮದು ಇನ್ನೂ ಡಬಲ್ ಅಮೌಂಟು ಡ್ಯೂ ಇದೆ, ನೀವು ಹಾಕ್ತಾ ಹೋಗಿ ಅಂತಂದೇಳಿ ಪ್ರತಿ ಸಲನೂ ಇವ್ರು ಹೇಳ್ತಾನೆ ಇರ್ತಾರೆ. ಇವೊಂದು 10ರಿಂದ 30 ಲಕ್ಷದವರೆಗೂ ಇವ್ರು ಹಂಗೆ ಹಾಕ್ತಾನೆ ಹೋಗ್ತಾರೆ, ಕಂಟಿನ್ಯೂಸ್ ಆಗೋದು ರಿಪೀಟ್ ಆಗ್ತಾನೆ ಹೋಗುತ್ತೆ. ಯಾಕಂತಂದರೆ ಟೆಲಿಗ್ರಾಮಲ್ಲಿ ಆ ಸ್ಕ್ರೀನ್ಶಾಟ್ಗಳು, ಆ ಮೋಟಿವೇಶನ್ ಸ್ಪೀಚ್ಗಳು, ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ, 10 ಲಕ್ಷ ಇದ್ದರೆ ಅದು 20 ಲಕ್ಷ 30 ಲಕ್ಷ ಡಬಲ್ ಆಗುತ್ತೆ ಅನ್ನೋದು ವಿತಿನ್ 10 ಡೇಸಲ್ಲಿ ಆಗಿಬಿಡುತ್ತೆ, 5 ಡೇಸಲ್ಲಿ ಆಗಿಬಿಡುತ್ತೆ. ಸೊ ಇವೆಲ್ಲ ನೀವು ಅಲ್ಲಿ ಮೋಟಿವೇಶನ್ಗಳು ನೋಡೋದ್ರಿಂದ ಆಮೇಲೆ ಸುಮಾರು ಜನ ಅದರಲ್ಲಿ ಒಂದಿಷ್ಟು ಜನ ಇರ್ತಾರೆ, ಅಲ್ಲಿನೋ ನಾನು ಟ್ರಾವೆಲ್ ಮಾಡೋಂಥ ಫೋಟೋಸ್ಗಳು ಹಾಕಿರ್ಬೋದು, ದೊಡ್ಡ ಬ್ರ್ಯಾಂಡೆಡ್ ಐಟಮ್ಸ್ಗಳನ್ನ ತೊಗೊಂಡು ಇದರಿಂದನೇ ನಾನು ತೊಗೊಂಡೆ ಅಂತ ಎಕ್ಸ್ಪೋಸ್ ಮಾಡೋದಾಗಿರ್ಬೋದು, ಇದರಿಂದನೇ ನಾನು ಈ ಗಾಡಿ ತೊಗೊಂಡೆ ಅಂತ ಹೇಳೋದಾಗಿರ್ಬೋದು. ಸೊ ಇದನ್ನೆಲ್ಲ ಅಲ್ಲಿ ನೋಡೋದ್ರಿಂದ ಓಕೆ ಹಂಗೆ ಆಗುತ್ತೇನೋ ಒಂದು ಇದರಲ್ಲಿ ಏನಾಗ್ಬಿಡ್ತಾರೆ, ಸುಮಾರು ಜನ ಮೋಸ ಹೋಗ್ತಾರೆ. ಸೊ ಇವರು ಸಹಿತ ಇವ್ರಿಗೂ ಆ ಒಂದು ಅನುಭವ ಇದರಲ್ಲಿ ಆಗುತ್ತೆ. ಸೊ ಹಾಗಾಗಿ ಇವರು ದುಡ್ಡು ಹಾಕ್ತಾ ಹೋದಂಗೆ ಇಲ್ಲಿ ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ ಚೇಂಜ್ ಇರುತ್ತೆ, ಡಿಫ್ರೆಂಟ್ ಬ್ಯಾಂಕ್ ಅಕೌಂಟ್ಗಳಲ್ಲಿ ಅವ್ರೇನು ಮಾಡ್ತಾರೆ, ಅಮೌಂಟ್ ಹಾಕ್ತಾ ಹೋಗ್ತಾರೆ. ಸೊ ಸೇಮ್ ಮೆಸೇಜಸ್ಗಳು ರಿಪೀಟ್ ಆಗ್ತಾ ಹೋದಾಗ ಇವರಿಗೆ ಅಮೌಂಟ್ ಹಾಕಿ ಅಂತ ರಿಪೀಟ್ ಆಗ್ತಾ ಹೋದಾಗ ಫೈನಲಾಗಿ ಇವ್ರಿಗೆ ಏನಾಗುತ್ತೆ, ಒಂದು ಸಸ್ಪಿಷಿಯಸ್, ಇವರಿಗೆ ಸ್ವಲ್ಪ ಡೌಟ್ ಬರೋ ಸ್ಟಾರ್ಟ್ ಆಗುತ್ತೆ, ಓಕೆ ಇಲ್ಲೇನೋ ನಡೀತಾ ಇದೆ. ಸೊ ಇವ್ರಿಗೆ ಡೌಟ್ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಇವರು 2.7 ಕೋಟಿ ರೂಪಾಯಿ ಇವರು ಆಲ್ರೆಡಿ ಹಾಕ್ಬಿಟ್ಟಿರ್ತಾರೆ.
ಇವ್ರಿಗೆ ಡೌಟ್ ಬರೋ ಅಷ್ಟರಲ್ಲಿ ಅಂದ್ರೆ ನೀವು ವಿಚಾರ ಮಾಡಿರಬೇಕು. ಇವ್ರು ಲಾಸ್ಟ್ ಸ್ಟೇಜಲ್ಲಿ ಇವ್ರಿಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಸ್ಕ್ಯಾಮರ್ಸ್ಗಳು ಏನು ಮಾಡ್ತಾರೆ, ಅವ್ರು ಹೀರ್ತಾ ಹೋಗ್ತಾರೆ. ಸೊ ಏನಾದ್ರು ಒಂದು ಹೇಳಿ 10,000 ಹಾಕಿದರೆ ಈ 10,000 ತೊಗೊಳಕ್ಕೆ 2,000 ಹಾಕಿ ಇನ್ನೊಂದು 5,000 ಹಾಕ್ಬಿಡಿ, ನಿಮ್ಗೆ 10,000 ಪ್ಲಸ್ 5,000 ಪ್ಲಸ್ ಇನ್ನೊಂದು 10,000 ಬರುತ್ತೆ ಅಂತ. ಸೊ ಈ ಥರ ಹೇಳ್ತಾ ಇದೇನಾಯಿತು, ತುಂಬ ದೊಡ್ಡ ಅಮೌಂಟ್ ಆಗುತ್ತೆ. 2.7 ಕೋಟಿ ರೂಪಾಯಿನವ್ರು ಹಾಕ್ಬಿಡ್ತಾರೆ. ಸೊ ಯಾವಾಗ ಇವ್ರಿಗೆ ಆ ರಿಪೀಟೆಡ್ ಮೆಸೇಜ್ಗಳು ಬರ್ತಾ ಹೋಗ್ತಾ ಇತ್ತು, ಇವ್ರಿಗೆ ಗೊತ್ತಾಯ್ತು ನಾನು ಸ್ವಲ್ಪ ನಾನು ಆಲ್ರೆಡಿ ಸ್ಕ್ಯಾಮ್ ಆಗಿಬಿಟ್ಟಿದ್ದೀನಿ ಅಂತ ಇವ್ರಿಗೆ ಯಾವಾಗ ಗೊತ್ತಾಗ್ಬಿಡ್ತು, ಮೋಸ ಹೋಗಿದ್ದೀನಿ ಅಂತ ಗೊತ್ತಾದ ತಕ್ಷಣ ಇವೇನು ಮಾಡ್ತಾರೆ, ಫ್ಯಾಮಿಲಿ ಅಥವಾ ರಿಲೇಟಿವ್ಸ್ ಹತ್ರ ಅದನ್ನು ಶೇರ್ ಮಾಡ್ಕೊಳ್ತಾರೆ. ಇಮಿಡಿಯೇಟಾಗಿ ಹೋಗಿ ಸೈಬರ್ ಕ್ರೈಮ್ ಪೊಲೀಸಿಗೆ ಇವರು ಕಂಪ್ಲೇಂಟ್ನ ಲಾಡ್ಜ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಮಿಡಿಯೇಟಾಗಿ ಇಲ್ಲಿ ನಾವು ತುಂಬ ಖುಷಿಯಾಗೋ ವಿಚಾರ ಏನಂತಂದರೆ, ನಾವು ಸೈಬರ್ ಕ್ರೈಮ್ ಪೊಲೀಸರಿಗೂ ಸಹಿತ ನಾವು ಧನ್ಯವಾದಗಳು ಹೇಳಬೇಕು. ಇವ್ರೇನು ಮಾಡ್ತಾರೆ, ಇಮಿಡಿಯೇಟಾಗಿ ಕ್ವಿಕ್ ಆ್ಯಕ್ಷನ್ನ ಇವರು ತೊಗೊಳ್ತಾರೆ. ಸೊ ಇಲ್ಲೇನಾಗುತ್ತೆ, ಇವರು ಸಹಿತ ಮಹಿಳೆ ತುಂಬ ಬೇಗ ಕಂಪ್ಲೇಂಟ್ನ ಲಾಡ್ಜ್ ಮಾಡೋದ್ರಿಂದ ಸೊ ಸೈಬರ್ ಕ್ರೈಮ್ ಪೊಲೀಸರಿಗೆ ಏನಾಗುತ್ತೆ, ತುಂಬ ಈಸಿ ಆಗುತ್ತೆ ಅಂದರೆ ಒಂದು ಆ್ಯಕ್ಷನ್ ತೊಗೊಳೋದಕ್ಕೆ. ಸೊ ಹೀಗಾಗಿ ಅವ್ರೇನು ಮಾಡ್ತಾರೆ, 1.7 ಕೋಟಿ ರೂಪಾಯಿನ ಅವ್ರೇನು ಮಾಡ್ತಾರೆ, ರಿಕವರ್ ಮಾಡಿ ಕೊಡ್ತಾರೆ ಈ ಮಹಿಳೆಗೆ. ಹಾಗೆಯೇ ಇನ್ನೂ 30 ಲಕ್ಷ ರೂಪಾಯಿ ರಿಕವರ್ ಆಗೋಂತಹ ಒಂದು ಸಾಧ್ಯತೆ ಇದೆ, ಆ ಮಹಿಳೆಗೆ ಸಿಗುವಂಥ ಸಾಧ್ಯತೆ ಇದೆ. ಸೊ ಇಲ್ಲಿ ಕಂಪ್ಲೇಂಟು ಬೇಗ ಲಾಡ್ಜ್ ಆಗಿದ್ದರಿಂದ ಅವರು ಸೈಬರ್ ಕ್ರೈಮಿಂದ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡಿದ್ದರಿಂದ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಸ್ಗಳು ಏನಿದ್ವು ಅದನ್ನು ಇಮಿಡಿಯೇಟಾಗಿ ಇವ್ರು ಕಳಿಸಿರೋ ಬ್ಯಾಂಕ್ ಅಕೌಂಟ್ಗಳನ್ನ ಅವ್ರು ಏನು ಮಾಡ್ತಾರೆ, ಫ್ರೀಸ್ ಮಾಡ್ತಾರೆ. ಸೊ ಕಂಪ್ಲೇಂಟ್ ಬೇಗ ಆಗಿರೋದ್ರಿಂದ ಪೊಲೀಸರಿಗೂ ಸಹಿತ ಈ ಒಂದು ಆ್ಯಕ್ಷನ್ ತೊಗೊಳಕ್ಕೆ ತುಂಬ ಈಸಿ ಆಯಿತು. ಇವ್ರ ಅಮೌಂಟ್ ಏನಾಯ್ತು ಸಿಕ್ತು. ಸೊ ನಾನು ಹೇಳೋದಂದರೆ, ದೇಶದಲ್ಲಿ ಈ ಥರ ಸುಮಾರು ಕೇಸ್ಗಳಾಗ್ತಾ ಇದ್ದಾವೆ. ಸೊ ವಾಟ್ಸಪ್ಪಲ್ಲಿ ಅಥವಾ ನಾರ್ಮಲ್ ಮೆಸೇಜಸಲ್ಲಿ ನೀವು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ದುಡ್ಡು ಬರುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತಂದೇಳಿ ಈ ಥರದ್ದೆಲ್ಲ ಮೆಸೇಜ್ಗಳು ಸುಮಾರು ಬರ್ತಾ ಹೋಗುತ್ತೆ. ಸೊ ಅದನ್ನು ಮಾಡಿಬಿಟ್ಟು ಸುಮಾರು ಜನ ದುಡ್ಡನ್ನ ಕಳ್ಕೊಳ್ತಾ ಇದ್ದಾರೆ. ಸೊ ದಯವಿಟ್ಟು ನೀವು ಈ ಥರದ್ದು ಇದಕ್ಕೆ ಮೋಸ ಹೋಗಬೇಡಿ. ಎಸ್ಪೆಷಲಿ ಇದಾದಮೇಲೆ ಏನಾಗುತ್ತೆ, ಸ್ಕ್ಯಾಮ್ನ ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡಾಗ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ನೀವು 10,000 ಹಾಕಿ 10ಕ್ಕೆ 30 ಆಗುತ್ತೆ, 30ಕ್ಕೆ 60 ಆಗುತ್ತೆ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಸೊ ನೀವು ಟೆಲಿಗ್ರಾಮಲ್ಲಿ ಆ ಥರ ಸ್ಕ್ರೀನ್ಶಾಟ್ಗಳನ್ನ ನೋಡಿಕೊಂಡು ನೀವು ಮೋಟಿವೇಟ್ ಆಗಿ ಆಗುತ್ತೇನೋ ಒಂದು ಇದರಲ್ಲಿ ನೀವು ಆಗಿಬಿಡ್ತೀರಾ. ಈ ಮಹಿಳೆನೂ ಒಬ್ಬ ಎಜುಕೇಟೆಡ್, ಒಬ್ಬ ಎಂಟ್ರಪ್ರನರ್ ಸಹಿತ ಇವರು ಆ ಒಂದು ಸ್ಕ್ಯಾಮರ್ಸ್ಗೆ ಇವರು ಮೋಸ ಹೋಗ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಮೋಸ ಮಾಡೋರು ಹೆಂಗಾದರೂ ಮೋಸ ಮಾಡ್ತಾರೆ, ಬಟ್ ನಾವು ತುಂಬ ಕಾಷಿಯಸ್ ಆಗಿ ನಾವು ಮೋಸ ಹೋಗದೇ ಇರೋ ಥರ ನಾವು ನೋಡ್ಕೊಳ್ಬೇಕು. ಸೊ ಸುಮಾರು ಕೇಸ್ಗಳಲ್ಲಿ ಅಮೌಂಟು ರಿಕವರ್ ಆಗೋಂಥ ಸಾಧ್ಯತೆ ತುಂಬ ಕಡಿಮೆ. ಸೊ ದೇಶದಲ್ಲಿ ಬೇರೆ ಬೇರೆ ಎಲ್ಲ ಸ್ಟೇಟ್ಗಳಲ್ಲಿ ಈ ಥರ ಆಗ್ತಾನೆ ಇದೆ. ಇದೊಂದು ಕಾಮನ್ ಇದಾಗಿ ಹೋಗ್ಬಿಟ್ಟಿದೆ. ಬಟ್ ನೀವು ಎಷ್ಟು ಜಾಗೃತರಾಗಿರ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟು. ಇದೊಂದು ತುಂಬ ದೊಡ್ಡ ಅಮೌಂಟ್ ಆಗಿತ್ತು. ಸೊ ಈ ಥರದ ಆರ್ಟಿಕಲ್ಗಳು ನ್ಯೂಸಲ್ಲೆಲ್ಲ ಪಬ್ಲಿಷ್ ಆಗಿದೆ. ಬಟ್ ಸುಮಾರು ಆ ಥರದ ಕೇಸ್ಗಳಿದೆ. 5,000, 10,000, 20,000ಕ್ಕೆ ಲೆಕ್ಕನೇ ಇಲ್ಲ. ಆ ಥರದ್ದು ಯಾರೋ ಕೇಸ್ಗಳನ್ನು ಹಾಕೋದಕ್ಕೂ ಹೋಗಲ್ಲ, ಬಿಟ್ಬಿಡ್ತಾರೆ, ಹೋಗ್ಲಿ ಬಿಡು ಇದರಿಂದ ಯಾರು ಅಲ್ಲಿತಾರೆ ಅಂತಂದೇಳಿ. ಬಟ್ ಏನಂತಂದರೆ, ಸೊ ನಾವು ಆದಷ್ಟು ಈ ಥರ ಸ್ಕ್ಯಾಮ್ಗೆ ಒಳಗಾಗ್ದೇನೆ ದೂರರು ತುಂಬ ಉತ್ತಮ. ಸೊ ಏನೇ ಆದ್ರೂ ವೆರಿಫೈ ಮಾಡಿ ನೋಡ್ಕೊಳ್ಳಿ, ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ನೋಡ್ಕೊಂಬಿಟ್ಟು ನಿಮ್ಮ ಮುಂದಿನ ಡಿಸಿಷನ್ಗಳನ್ನ ತೊಗೊಳ್ಳಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಹೋಗ್ತೀವಿ. ಸೊ ಕೀಪ್ ವಾಚಿಂಗ್, ಬಿ ಸೇಫ್, ಬಿ ಸ್ಮಾರ್ಟ್.